ಎಲ್ರಿಗೂ ನಮಸ್ಕಾರ. ನಾನು ಅನುರಾಧಾ ಭಟ್. ವೆಲ್ಕಮ್ ಟು ಅಭಿಜ್ಞಾ ಲಾ ಸೀರೀಸ್. ಇವತ್ತಿನ ವಿಡಿಯೋದಲ್ಲಿ ನಾನು IPCಯಲ್ಲಿ ಬಹಳ ಸಲ ಬರುವಂಥ ಎರಡು ಶಬ್ದಗಳು ಡಿಸಾನೆಸ್ಟ್ಲಿ ಮತ್ತು ಫ್ರಾಡ್ಯುಲೆಂಟ್ಲಿ, ಈ ಎರಡು ಶಬ್ದಗಳ ಮಧ್ಯದಲ್ಲಿ ಏನು ಡಿಫ್ರೆನ್ಸ್ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಡಿಸಾನೆಸ್ಟ್ಲಿ ಕನ್ನಡದಲ್ಲಿ ಇದರ ಅರ್ಥ ನೋಡೋದಾದರೆ ಅಪ್ರಾಮಾಣಿಕವಾಗಿ ಅಂತ ಹೇಳ್ಬೋದು. ಮತ್ತು ಫ್ರಾಡ್ಯುಲೆಂಟ್ಲಿ ಇದಕ್ಕೆ ಮೋಸದ ಉದ್ದೇಶದಿಂದ ಮಾಡಿದ ಕೆಲಸ ಅಂತ ಹೇಳ್ಬೋದು. ಹಾಗಾದರೆ ಇದನ್ನು ಯಾವ ಸೆಕ್ಷನಲ್ಲಿ ಡಿಫೈನ್ ಮಾಡಿದ್ದಾರೆ? ಸೆಕ್ಷನ್ 24 ಆಫ್ IPCಯಲ್ಲಿ ಡಿಸಾನೆಸ್ಟ್ಲಿ ಅಂದರೆ ಏನು ಅನ್ನೋದನ್ನು ಡಿಫೈನ್ ಮಾಡಿದ್ದಾರೆ. ಸೆಕ್ಷನ್ 25 ಆಫ್ IPCಯಲ್ಲಿ ಫ್ರಾಡ್ಯುಲೆಂಟ್ಲಿ ಅಂದರೆ ಏನು ಅಂತ ಡಿಫೈನ್ ಮಾಡಿದ್ದಾರೆ. BNS ಅಲ್ಲಿ ನೋಡೋದಾದರೆ ಸೆಕ್ಷನ್ 2 ಕ್ಲಾಸ್ 7, ಇದು ಸೆಕ್ಷನ್ 2 ಕ್ಲಾಸ್ 9 ಬರುವಂಥದ್ದು. ಈ ಡೆಫಿನೇಷನಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒಬ್ಬ ವ್ಯಕ್ತಿ ಡಿಸಾನೆಸ್ಟ್ಲಿಯಾಗಿ ಒಂದು ಕೃತ್ಯವನ್ನು ಅಥವಾ ಆ್ಯಕ್ಟನ್ನು ಮಾಡ್ದ ಅಂತ ಯಾವಾಗ ಕರಿಬಹುದು ಅನ್ನೋದನ್ನು ಡಿಫೈನ್ ಮಾಡಿದ್ದಾರೆ. ಸೆಕ್ಷನ್ 25ನಲ್ಲಿ ಒಬ್ಬ ವ್ಯಕ್ತಿ ಫ್ರಾಡ್ಯುಲೆಂಟ್ಲಿ ಒಂದು ಕೆಲಸವನ್ನು ಮಾಡ್ದ ಅಂತ ಯಾವಾಗ ಹೇಳ್ಬೋದು ಅನ್ನೋದನ್ನು ಸೆಕ್ಷನ್ 25ನಲ್ಲಿ ಹೇಳಿದ್ದಾರೆ. ಹಾಗಾದರೆ ಅದರ ಮೀನಿಂಗ್ ಮೇಲೆ ಹೋಗೋದಾದರೆ, ಈ ಡೆಫಿನಿಷನಲ್ಲಿ ಕೊಟ್ಟಿರುವ ಮೀನಿಂಗ್ ಮೇಲೆ ಹೋಗೋದಾದರೆ, ಒಬ್ಬ ವ್ಯಕ್ತಿ ಡಿಸಾನೆಸ್ಟ್ಲಿಯಾಗಿ ಒಂದು ಕೃತ್ಯವನ್ನು ಮಾಡ್ದ ಅಂತ ಯಾವಾಗ ಕರಿಬೋದು ಅಂದರೆ, ಅವನ ಇಂಟೆನ್ಷನ್, ಅವನ ಉದ್ದೇಶ ಏನಿತ್ತು, ಒಬ್ಬನಿಗೆ ಒಂದು ರಾಂಗ್ಫುಲ್ ಗೇನ್ ಮಾಡಲಿಕ್ಕೆ, ಅವನಿಗೆ ಆಗಿರ್ಬೋದು ಅಥವಾ ಬೇರೆ ಯಾರಿಗೆ ಆಗಿರ್ಬೋದು, ಒಂದು ರಾಂಗ್ಫುಲ್ ಗೇನ್ ಮಾಡಲಿಕ್ಕೆ ಅಥವಾ ಇನ್ನೊಬ್ಬನಿಗೆ ರಾಂಗ್ಫುಲ್ ಲಾಸ್ ಮಾಡಲಿಕ್ಕೆ. ಒಂದು ವೇಳೆ ಅವನಿಗೆ ಒಬ್ಬನಿಗೆ ಒಂದು ರಾಂಗ್ಫುಲ್ ಗೇನ್ ಮಾಡಲಿಕ್ಕೋಸ್ಕರ ಅಥವಾ ರಾಂಗ್ಫುಲ್ ಲಾಸ್ ಮಾಡಲಿಕ್ಕೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ಒಂದು ಕೃತ್ಯವನ್ನು ಮಾಡಿದರೆ, ಅವನು ಆ ಕೃತ್ಯವನ್ನು ಡಿಸಾನೆಸ್ಟ್ಲಿಯಾಗಿ ಮಾಡ್ದ ಅಂತ ಹೇಳ್ಬೋದು. ನಾವು ಉದಾಹರಣೆಗೆ ತಗೊಳ್ಳೋದಾದರೆ, ಒಬ್ಬನು A ಇದ್ದಾನೆ, ಇನ್ನೊಬ್ಬನು B ಇದ್ದಾನೆ. ಟೇಬಲ್ ಮೇಲೆ ಒಂದು ರಿಂಗ್ ಇದೆ. ಈ ರಿಂಗ್ Bಗೆ ಸೇರಿದ್ದು. ಆದರೆ Bಗೆ ಗೊತ್ತಿಲ್ಲದೆ ಇರೋ ಹಾಗೆ A ಅದನ್ನು ಇಟ್ಕೊಂಡು ಬಿಡ್ತಾನೆ. ಆಗ ಇವನು ಏನು ಮಾಡ್ದ? Bಗೆ ಸೇರಿದ ವಸ್ತುವನ್ನು ತನ್ನ ವಶಕ್ಕೆ ಪಡ್ಕೊಂಡ. ಅದು ಹೇಗೆ? ರಾಂಗ್ಫುಲ್ಲಿ. ಸೊ ಇಲ್ಲಿ ಇವನು ರಾಂಗ್ಫುಲ್ ಗೇನ್ ಮಾಡ್ತಾ ಇದ್ದಾನೆ, ಇಲ್ಲಿ ಇವನಿಗೆ ರಾಂಗ್ಫುಲ್ ಲಾಸ್ ಆಗ್ತಾ ಇದೆ. ಹೀಗೆ ಮಾಡುವ ಉದ್ದೇಶದಿಂದ ಅವನು ಏನಾದರೂ ಕೆಲಸ ಮಾಡಿದರೆ, ಒಂದು ಕೃತ್ಯ ಮಾಡಿದರೆ, ಅವನು ಡಿಸಾನೆಸ್ಟ್ಲಿಯಾಗಿ ಆ ಕೆಲಸವನ್ನು ಮಾಡ್ದ ಅಂತ ಹೇಳ್ಬೋದು. ಫ್ರಾಡ್ಯುಲೆಂಟ್ಲಿಯಲ್ಲಿ ಇದರ ಮೀನಿಂಗ್ ಪ್ರಕಾರ ಇದ್ರದ್ದು ಮೇನ್ ಇಂಗ್ರೀಡಿಯೆಂಟ್ ಏನಂದರೆ, ಇದರಲ್ಲಿ ಏನು ಹೇಳ್ತಾರೆ ಅಂದರೆ, ಇಂಟೆನ್ಷನ್ ಟು ಡಿಫ್ರಾಡ್, ಒಂದು ಮೋಸ ಮಾಡುವ ಉದ್ದೇಶದಿಂದ ಏನಾದರೂ ಒಂದು ಕೃತ್ಯವನ್ನು ಮಾಡಿದರೆ ಅವನು ಫ್ರಾಡ್ಯುಲೆಂಟ್ಲಿ ಆ ಕೆಲಸವನ್ನು ಮಾಡ್ದ ಅಂತ ಹೇಳ್ಬೋದು. ಈ ಡಿಫ್ರಾಡ್ ಅನ್ನೋ ಶಬ್ದಕ್ಕೆ IPCಯಲ್ಲಿ ಎಲ್ಲೂ ಡಿಫೈನ್ ಮಾಡಲಿಲ್ಲ. ಡಿಫ್ರಾಡ್ ಅಂದರೆ ಏನು? ಇದರ ಅರ್ಥ ತಿಳ್ಕೊಳ್ಳಿಕ್ಕೆ ಬೇರೆ ಬೇರೆ ಕೇಸ್ ಲಾಸ್ಗಳಿವೆ. ಅದರಲ್ಲಿ ಒಂದಾದ ವಿಮಲಾ ವರ್ಸಸ್ ಡೆಲ್ಲಿ ಅಡ್ಮಿನಿಸ್ಟ್ರೇಷನ್ ಅನ್ನುವ ಕೇಸ್ ಲಾನಲ್ಲಿ ಡಿಫ್ರಾಡಲ್ಲಿ ಎರಡು ಅಂಶಗಳಿದ್ದರೆ ಅದನ್ನು ಡಿಫ್ರಾಡ್ ಅಂತ ಕರಿಬಹುದು ಅಂತ ಹೇಳಿದರು. ಸೊ ಯಾವ್ದ್ಯಾವುದು? ಒಂದು ಡಿಸೆಪ್ಷನ್ ಇರಬೇಕು. ಡಿಸೆಪ್ಷನ್ ಅಂದರೆ ಏನು? ಮೋಸ, ವಂಚನೆ. ಹಾಗೆ ಈ ಡಿಸೆಪ್ಷನ್ ಮಾಡಿದ್ರಿಂದಾಗಿ ಇನ್ನೊಬ್ಬನಿಗೆ ಇಂಜುರಿ ಆಗಿರಬೇಕು, ಈ ಮೋಸಗೊಂಡವನಿಗೆ ಇಂಜುರಿ ಆಗಿರಬೇಕು. ಸೊ ಈ ಎರಡು ಅಂಶಗಳು ಇದ್ದರೆ ಡಿಫ್ರಾಡ್ ಮಾಡಿದ ಹಾಗೆ ಅನ್ನೋದು ಈ ಕೇಸ್ ಲಾನಲ್ಲಿ ಹೇಳಿದರು. ಈ ಇಂಜುರಿ ಬರೀ ಪ್ರಾಪರ್ಟಿಗೆ ಸಂಬಂಧಿಸಿದಾಗೆ ಆಗಿರಬೇಕಂತ ಇಲ್ಲ, ಅದು ಯಾವುದೇ ಲೀಗಲ್ ರೈಟ್, ಅವನಿಗೆ ಇರುವಂಥ ಯಾವುದೇ ಕಾನೂನಿನ ಪ್ರಕಾರ ಅವನಿಗೆ ಯಾವುದೇ ಇರುವ ಹಕ್ಕಿಗೆ ಇಂಜುರಿ ಆಗಿದ್ದರೂ ಸಹ ಅದು ಇಂಜುರಿ ವರ್ಡಲ್ಲಿ ಇನ್ಕ್ಲೂಡ್ ಆಗುತ್ತೆ. ಸೊ ಅವನು ಮೋಸ ಹೊಂದಿದ, ಆ ಮೋಸ ಹೊಂದಿದ್ರಿಂದ ಅವನಿಗೆ ಒಂದು ಇಂಜುರಿ ಆಯಿತು. ಈ ಎರಡು ಅಂಶಗಳು ಇದ್ದರೆ ಡಿಫ್ರಾಡ್ ಆಗಿದೆ ಅನ್ನೋದು ನಾವು ಹೇಳ್ಬೋದು. ಸೊ ಈ ಥರ ಡಿಫ್ರಾಡ್ ಮಾಡಲಿಕ್ಕೆ ಉದ್ದೇಶ ಇಟ್ಕೊಂಡು ಅವನು ಏನಾದರೂ ಒಂದು ಕೆಲಸ ಮಾಡಿದರೆ ಅವನು ಆ ಕೃತ್ಯವನ್ನು ಫ್ರಾಡ್ಯುಲೆಂಟ್ಲಿ ಮಾಡ್ದ ಅಂತ ಹೇಳ್ಬೋದು. ಈ ಡಿಸಾನೆಸ್ಟ್ಲಿಯಲ್ಲಿ ಮೋಸದ ಅಂಶ ಅದಿರೋದಿಲ್ಲ. ಅಲ್ಲಿ ಏನಿರುತ್ತೆ? ರಾಂಗ್ಫುಲ್ ಲಾಸ್ ಅಥವಾ ರಾಂಗ್ಫುಲ್ ಗೇನ್, ಒಂದು ವಸ್ತು ಬೇರೆಯವರ ವಸ್ತುನ ಹೀಗೆ ತಪ್ಪಾಗಿ ಅವನ ವಶಕ್ಕೆ ಪಡ್ಕೊಳ್ಳೋದು, ಅದರ ಬಗ್ಗೆದು ಹೇಳುತ್ತೆ. ಇದರಲ್ಲಿ ಮೋಸದ ಇಂಗ್ರೀಡಿಯೆಂಟ್ ಇಲ್ಲ, ಆದರೆ ಇದರಲ್ಲಿ ಮೋಸ ಇರಬೇಕು. ಮೋಸನೇ ಇದರದ್ದು ಮೇನ್ ಇಂಗ್ರೀಡಿಯೆಂಟ್ ಆಗಿರುತ್ತೆ.
ಮೂರನೇ ಡಿಫ್ರೆನ್ಸ್ ಏನು ಅಂತ ನೋಡ್ಲಿಕ್ಕೆ ಹೋದರೆ, ಇಲ್ಲಿ ಡಿಸಾನೆಸ್ಟ್ಲಿ ಅಂತ ಕರೆಸ್ಕೊಳ್ಳಿಕ್ಕೆ, ಒಂದು ಕೃತ್ಯನ ಡಿಸಾನೆಸ್ಟ್ಲಿ ಮಾಡ್ದ ಅಂತ ಕರೆಸ್ಕೊಳ್ಳಿಕ್ಕೆ ಅಲ್ಲಿ ಒಂದು ಪೆಕ್ಯುನರಿ ಗೇನ್ ಅಥವಾ ಪೆಕ್ಯುನರಿ ಲಾಸ್ ಆಗಿರಬೇಕು, ಒಂದು ಆರ್ಥಿಕ ಗಳಿಕೆ ಅಥವಾ ಆರ್ಥಿಕ ನಷ್ಟ ಆಗಿರಬೇಕು, ಅದು ಪ್ರಾಪರ್ಟಿಗೆ ಸಂಬಂಧಿಸಿದಾಗಿರ್ಬೋದು. ಆದರೆ ಫ್ರಾಡ್ಯುಲೆಂಟ್ಲಿನಲ್ಲಿ ಇದು ಆಗಿರಲೇ ಒಂದು ಎಕನಾಮಿಕಲ್ ಗೇನ್ ಅಥವಾ ಪೆಕ್ಯುನರಿ ಆರ್ಥಿಕ ಲಾಭ ಅವನಿಗೆ ಆಗಿರಲೇಬೇಕು ಅಥವಾ ಆರ್ಥಿಕ ನಷ್ಟ ಆಗಿರಲೇಬೇಕು ಇನ್ನೊಬ್ಬನಿಗೆ ಅನ್ನೋದು ಇಲ್ಲಿ ಮೇನ್ ಅಲ್ಲ. ಆಗಿರಲೂಬಹುದು, ಆಗಿಲ್ಲದೇನೂ ಇರಬಹುದು. ಸೊ ಇದಿಷ್ಟು ಡಿಸಾನೆಸ್ಟ್ಲಿ ಮತ್ತು ಫ್ರಾಡ್ಯುಲೆಂಟ್ಲಿ ಮಧ್ಯೆ ಇರೋ ಡಿಫ್ರೆನ್ಸು. ಮುಂದಿನ ದಿನಗಳಲ್ಲಿ ಬೇರೆ ಟಾಪಿಕ್ ಜೊತೆ ಬರ್ತೇನೆ ಅಂತ ಹೇಳ್ತಾ ಈ ಟಾಪಿಕನ್ನು ಎಂಡ್ ಮಾಡ್ತಾ ಇದ್ದೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಟು ಅಭಿಜ್ಞಾ ಲಾ ಸೀರೀಸ್ ಫಾರ್ ಮೋರ್ ವಿಡಿಯೋಸ್. ಥ್ಯಾಂಕ್ ಯು.